ಡಿ ಕೆ ಶಿವಕುಮಾರ್ ದಯವಿಟ್ಟು ಹೀಗೆ ಮಾತಾಡಬೇಡಿ. ಕಿವಿಯಲ್ಲಿ ಯಾರು ಹೂವು ಇಟ್ಕೊಂಡಿಲ್ಲ, ನಮ್ಮ ಕಿವಿಗೆ ಲಾಲ್ಬಾಗ್ ಇಡಕ್ ಬರಬೇಡಿ. ಪ್ಲೀಸ್ ಅಕ್ಸೆಪ್ಟ್ ಯುವರ್ ಗಿಲ್ಟ್. ಮಾನವಂತನಾಗಿದ್ರೆ ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಅದಕ್ಕೆ ದಂಡ ಕಟ್ಟಿ ಜೈಲು ವಿಸಿರೆ ಜೈಲಲ್ಲಿದ್ದು ಈಚೆಗೆ ಬಂದು ನಾನು ಪ್ರಾಮಾಣಿಕ ನಾಯಕ ಅಂತ ಹೇಳ್ಕೊ. ಅವತ್ತು ನಾನು ಬಂದು ವೋಟ್ ಹಾಕ್ತೀನಿ. ಐ ವಿಲ್ ವೋಟ್ ಫಾರ್ ಯು. ಹಿಂಗೆ ಸುಮ್ಮನೆ ನನ್ನ ಬಿಜೆಪಿ ಸ್ನೇಹಿತರಿಗೆ ಸಂತೋಷ ಆಗಿದೆ, ನಿನ್ನ ಬಿಜೆಪಿ ಸ್ನೇಹಿತರಿಗೆ ಸಂತೋಷ ಆಗೋದಲ್ಲಯ್ಯ, ಇಡೀ ಕರ್ನಾಟಕಕ್ಕೆ ಸಂತೋಷ ಆಗಿದೆ. ಯಾರು ನೊಂದಿದಾರಲ್ಲ ನನ್ನಂಥವ್ರು, ಅವ್ರಿಗೆ ಸಂತೋಷ ಆಗಿದೆ. ನಾವೇ ನಿನ್ನ ಪ್ರತಿಸ್ಪರ್ಧಿಗಳಲ್ಲ. ನೀನು ದೇವೇಗೌಡ ಕುಮಾರಸ್ವಾಮಿ ಚಪ್ಪಲಿಲಿ ಹೊಡೆದಾಡಿದ್ರ ನಾವು ನೋಡಿಲ್ವಾ? ಇವತ್ತು ಓಹೋ ಏನ್ ಕೈನಲ್ಲಿ ಕೈ ಹಾಕೊಂಡು ದೇವೇಗೌಡ್ರಿಗೆ ಪಾಪ ಎಷ್ಟು ದುಃಖ ಆಗ್ಬಿಡ್ತು, ನನ್ನ ಮಗನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ತರ ಅವ್ರು ಆಡ್ತಾ ಇದಾರೆ. ನಮ್ಮ ಅಪ್ಪಾಜಿ ನನ್ನ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿ ನೀನ್ ಮಾತಾಡ್ತಾ ಇದೀಯಾ? ನಾವು ಮತದಾರರು ಕಂಡ್ರೆ we have every right to refuse you. We have every right to question you. We have every right to make you work. If you are my MLA, you are not my leader, you are my servant. ನನ್ನ ಮಾತು ಕೇಳಬೇಕು. ಸ್ನೇಹಿತರೆ, ನಾವು ಇದಕ್ಕೆ ತಯಾರಾಗಬೇಕು, ಹೋರಾಟ ಮಾಡಬೇಕು. ಇವರು ರಾಜಕಾರಣಿಗಳು ನಾವು ಈ ಕೆಲಸ ಮಾಡದೇ ಇದ್ರೆ ಈ ದೇಶನ ನುಂಗಿ ನೊಣದ್ ಬಿಡ್ತಾರೆ.